ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತೀವಿ. ಬಟ್ ಇವತ್ತು ಚಿಕನ್ ಬೇಡ, ಫಿಶ್ ತೊಗೊಂಡು ಬರೋಣ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ಹೋಗಿದ್ವಿ. ಅಲ್ಲಾದರೆ ಫ್ರೆಶಾಗಿ ಸಿಗುತ್ತೆ ಅಂತ. ಸೊ ಫಿಶ್ ಎಲ್ಲ ತುಂಬಾ ಫ್ರೆಶಾಗಿ ಸಿಗುತ್ತೆ ಅಲ್ಲಿ. ಆ್ಯಂಡ್ ಸಂಡೇ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ, ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಕೂಡ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಸೊ ಫಿಶ್ನ ತೊಗೊಂಡು ಬಂದ್ವಿ. ಸಂಡೇ ಅಂದರೆ ತುಂಬಾ ಕೆಲಸ ಇರುತ್ತೆ, ಹಾಗಾಗಿ ಏನಾದರೂ ಒಂದು ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಮ್ಮ ಎಲ್ಲ ಕೆಲಸಗಳು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಕೊಳ್ಬೋದು. ಹಾಗೆ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ. ಸಿರಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ಹಾಕಿ ಕಳಿಸೋದಕ್ಕೆ ಓನ್ಲಿ 1 ಬಾಕ್ಸ್ ಆಗ್ತಾಯಿತ್ತು. ಸೊ ಡಿಫ್ರೆಂಟಾಗಿ ಬಾಕ್ಸಲ್ಲಿ ಏನೂ ಬೇರೆ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಥರ ಒಂದು ಬಾಕ್ಸ್ನ ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಈ ಬಾಕ್ಸ್ಗೆ ಅದ್ರ ಜೊತೆ ಒಂದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ 1 2 3 4 5 6 ಕ್ಲಿಪ್ಸ್ ಥರ ಇರುತ್ತೆ. ಸೊ ಇದು ಒಂದು ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಈಸಿಯಾಗಿ ರಿಮೂವ್ ಕೂಡ ಮಾಡ್ಕೋಬೋದು ಮತ್ತು ಹಾಗೆ ಅಟ್ಯಾಚ್ ಕೂಡ ಮಾಡ್ಕೋಬೋದು. ಸೊ ಈ ಥರ ಜಾಸ್ತಿ ಕ್ಲಿಪ್ಸ್ಗಳಿರೋದ್ರಿಂದ ಬಾಕ್ಸು ಯಾವುದೇ ಥರ ಲೀಕೇಜ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸು ಹಾಗೆ ಸ್ನ್ಯಾಕ್ಸು, ಏನಾದರೂ ಡ್ರೈ ಫ್ರೂಟ್ಸು ಎಲ್ಲನೂ ವೆರೈಟಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ಬೋದು. ಹಾಗೆ ಇನ್ನೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದ್ದೆ. ಇದು ಆಯಿಲ್ ಹಾಕೋದಕ್ಕೆ ಅಂತ ಇರೋವಂಥದ್ದು. ಆ್ಯಂಡು ಈ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡುವಾಗ ಏನು ಮಾಡ್ತೀವಿ, ಆಯಿಲ್ನ ಒಂದು ಬೌಲಲ್ಲಿ ಇಟ್ಕೊಂಡು ಸ್ಪೂನಲ್ಲಿ ಎತ್ತಿ ಹಾಕಬೇಕಾಗತ್ತೆ. ಆ ಟೈಮಲ್ಲಿ ತುಂಬ ಆಯಿಲ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಆಯಿಲ್ನ ಎಷ್ಟು ಕಮ್ಮಿ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಈ ಥರ ಒಂದು ಆಯಿಲ್ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಸ್ಪ್ರೇನಲ್ಲಿ ಎಲ್ಲ ಕಡೆ ಈಕ್ವಲ್ ಆಗಿ ಆಯಿಲ್ ಸ್ಪ್ರೇ ಆಗೋದ್ರಿಂದ ಆಯಿಲ್ ಕಮ್ಮಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು. ಆ್ಯಂಡ್ ಡಯಟ್ ಮಾಡೋರ್ಗಂದ್ರೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಆಯಿಲ್ ಸ್ಪ್ರೇನ ನಾನು ಆರ್ಡರ್ ಮಾಡಿ ತರಿಸಿದ್ದೆ. ಇದು ಆ್ಯಕ್ಚುಲಿ ಆಲ್ರೆಡಿ ಸೆಕೆಂಡ್ ಟೈಮ್ ನಾನು ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ತಾ ಇರೋದು. ಮನೆಯಲ್ಲಿ ಏನೋ ಒಂದು ಕ್ಲೀನಿಂಗ್ ಮಾಡೋವಂಥ ಟೈಮಲ್ಲಿ ಜಸ್ಟ್ ಈ ಥರ ಟಚ್ ಆಗಿಬಿಟ್ಟು ಅದು ಬಿದ್ದೋಗ್ಬಿಟ್ಟಿತ್ತು. ಆ್ಯಂಡ್ ಗ್ಲಾಸ್ ಆಗಿರೋದ್ರಿಂದ ಹೊಡೆದೋಗಿತ್ತು. ಹಾಗಾಗಿ ಇನ್ನೊಂದು ತರಿಸಿದ್ದೆ. ಬಿಕಾಸ್ ಇದು ಸ್ಪ್ರೇ ಇರೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ಚಪಾತಿ ದೋಸೆ ಈ ಥರ ಎಲ್ಲ ಮಾಡಬೇಕಾದ್ರೆ ಹಾಗಾಗಿ ಇದನ್ನು ಮತ್ತೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತೇಳಿ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ಇದರಿಂದ ಆಯಿಲ್ ಕೂಡ ನಾವು ತುಂಬಾ ಕಮ್ಮಿ ಯೂಸ್ ಮಾಡ್ಬೋದು. ಆ್ಯಂಡ್ ಬೇರೆ ನಮಗೆ ಸಾಂಬಾರಿಗೆ ಒಗ್ಗರಣೆಗೆ ಆ ಥರ ಎಲ್ಲ ಆಯಿಲ್ ಹಾಕ್ಕೋಬೇಕಂದ್ರೆ ಅದಕ್ಕೂ ಕೂಡ ಸಪ್ರೇಟಾಗಿರುತ್ತೆ. ಅಲ್ಲಿಂದ ನಾವು ಆಯಿಲ್ನ ಹಾಕ್ಕೊಳ್ಬೋದಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ಪ್ರಾಡಕ್ಟು ಕಿಚನಲ್ಲಿದ್ದರೆ ಬೆಸ್ಟ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಕಿಚನ್ಗೆ ಯೂಸ್ ಆಗುವಂತಹ ಇನ್ನೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದ್ದೆ. ಈ ಎಲ್ಲ ಪ್ರಾಡಕ್ಟ್ನು ಒಂದೇ ಸತಿ ಆರ್ಡರ್ ಮಾಡಿದ್ದೆ, ಬಟ್ ಡೇ ಬೈ ಡೇ ಒಂದೊಂದೇ ಪ್ರಾಡಕ್ಟ್ ಬರ್ತಾ ಇತ್ತು. ಹಾಗಾಗಿ ಎಲ್ಲನೂ ವಿಡಿಯೋ ಒಟ್ಟಿಗೆ ಮಾಡಿಟ್ಕೊಂಡು ಇವಾಗ ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೆ. ಪ್ಯಾಕಿಂಗ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು ಅಂದರೆ ಅದು ಪಿಂಗಾಣಿದಾಗಿರೋದ್ರಿಂದ ಒಡೆಯುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ತುಂಬಾ ಸೇಫಾಗಿ ಪ್ಯಾಕಿಂಗ್ ಮಾಡಿದರು. ಪ್ಯಾಕಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಬೆಂಡ್ ಒಳಗಡೆ ಈ ಒಂದು ಪಿಂಗಾಣಿ ಗ್ಲಾಸ್ ಇದನ್ನು ಇಟ್ಬಿಟ್ಟು ಅದ್ರ ಒಳಗಡೆ ಪೇಪರ್ನ ಫಿಲ್ ಮಾಡಿ ಮತ್ತು ಅದು ಎಲ್ಲೂ ಅಲ್ಲಾಡಬಾರ್ದು ಅಂತ ಹೇಳಿ ಅದು ಶೇಕಾಗಿ ಒಡೆಯುವಂಥ ಚಾನ್ಸಸ್ ಇರುತ್ತೆ ಅಂಥೇಳಿ ಮತ್ತೆ ಟೇಪ್ ಕೂಡ ಉಪಯೋಗಿಸಿದ್ರು. ತುಂಬಾ ಸೇಫಾಗಿ ಪ್ಯಾಕೇಜ್ ಮಾಡಿದರು. ತುಂಬಾ ಚೆನ್ನಾಗಿದೆ. ಪಿಂಗಾಣಿ ಅಥವಾ ಸೆರಾಮಿಕ್ ಅಂತ ಹೇಳಿ ಕರೀತಾರೆ. ಈ ಥರ ಒಂದು ಸೆರಾಮಿಕ್ ಜಾರಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಫುಡ್ ಜೊತೆ ಯಾವುದೇ ಥರ ರಿಯಾಕ್ಟ್ ಆಗೋದಿಲ್ಲ. ಹಾಗಾಗಿ ತುಂಬಾ ಸೇಫಾಗಿ ನಾವು ಆ ಒಂದು ಫುಡ್ಡನ್ನು ಸ್ಟೋರೇಜ್ ಮಾಡಿ ಇಡ್ಬೋದು. ಉಪ್ಪು ಅಥವಾ ಹುಣಸೆಹಣ್ಣು ಈ ಥರದ್ದು. ಬಟ್ ಉಪ್ಪು ಅಥವಾ ಹುಣಸೆಹಣ್ಣು, ಉಪ್ಪಿನಕಾಯಿ ಈ ಥರದ್ದೆಲ್ಲ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಜೊತೆ ಅದು ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ಥರ ಸೆರಾಮಿಕ್ ಜಾರ್ಗಳನ್ನು ಸಾಲ್ಟು ಮತ್ತು ಹುಣಸೆಹಣ್ಣು ಈ ಥರದಕ್ಕೆ ಬಳಸಿದ್ರೆ ತುಂಬಾ ಸೇಫ್. ಹಾಗಾಗಿ ನಾನು ಕೂಡ ಈ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ತೆಗೆದುಬಿಟ್ಟು ಈಗ ನಾನು ಸೆರಾಮಿಕ್ ಜಾರ್ಗಳನ್ನು ತರಿಸ್ಕೊಂಡೆ, ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿಡೋದಕ್ಕೆ ಅಂತ ಹೇಳಿ. ಹಾಗೆ ಈವ್ನಿಂಗು ಸಿರಿ ಸ್ಕೂಲಲ್ಲಿ ಸಮ್ ಕ್ರಾಫ್ಟ್ನ ಕೊಟ್ಟಿದ್ದರು. ಹಾಗಾಗಿ ಆ ಒಂದು ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ. ಸೊ ಆರ್ವಿ ನಿನ್ನ ಮೆಹಂದಿ
ಅದೆಲ್ಲ ಆಗ್ತಿದ್ದಂಗೆ ಇಬ್ಬರು ಮೆಹಂದಿ ಹಾಕಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇಬ್ರಿಗೂ ಕೂಡ ಮೆಹಂದಿ ಹಾಕಬೇಕಾಗಿತ್ತು ಆ್ಯಂಡ್ ಹಾಕ್ತಾಯಿದ್ದೆ. ಆರ್ ವಿ ಡಿಸೈನ್ ಮಾತ್ರ ಎಕ್ಸಿಲೆಂಟ್. ಯಾಕಂದರೆ ಆರ್ ವಿ ಮೆಹಂದಿ ಕೋನ್ ಕೈ ಟಚ್ ಆಗಿದ ತಕ್ಷಣವೇ ಹಾಕಿಸ್ಕೊಳ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಕೋನ್ನ ತುಂಬ ಒಂದು 3 ಇಂಚಸ್ಸಷ್ಟು ಗ್ಯಾಪ್ ಕೊಟ್ಬಿಟ್ಟು ಮೇಲೆಯಿಂದ ಕೋನಲ್ಲಿ ಈ ಥರ ಡ್ರಾ ಮಾಡಿದೆ ಅಷ್ಟೇ. ಅದು ಏನೇನೋ ಬಂತು. ಅದನ್ನೇ ತುಂಬ ಖುಷಿಯಾಗಿ ಇಟ್ಕೊಂಡು ಸೂಪರಾಗಿದೆ ಅಂತ ಹೇಳಿ ಹೇಳ್ತಾ ಇದ್ಲು ಆರ್ವಿ. ಮಕ್ಕಳೇ ಅಷ್ಟೇ ಅಲ್ವಾ, ಅವ್ರಿಗೆ ಏನೋ ಒಂದು ಯಾರು ಏನು ಮಾಡ್ತಾರೆ ಅದು ಹಾಕಬೇಕು ಅಷ್ಟೇ. ಸೊ ಈಗ ನಾನು ಸಿರಿಗೆ ಹಾಕ್ತಾ ಇರೋದ್ರಿಂದ ಇವಳು ಕೂಡ ನನಗೂ ಹಾಕಿ ಹಾಕಿ ಅಂತ ಇದ್ಲು. ಯಾವುದೋ ಒಂದು ಡಿಸೈನ್ ಹಾಕಿದ್ದೀನಿ. ಡಿಸೈನು ಅಲ್ಲ ಆ್ಯಕ್ಚುಲಿ, ಅದು ಸುಮ್ಮನೆ ಹಿಂಗೆ ಡ್ರಾ ಮಾಡಿದ್ದು. ಅದಕ್ಕೆ ಅಷ್ಟೊಂದು ಖುಷಿ ಪಡ್ತಿದ್ದಾರೆ ಮಕ್ಕಳು. ಮತ್ತು ಯಾವ್ದು ಚೆನ್ನಾಗಿದೆ? ವಾವ್, ಯಾರು ಹಾಕಿದ್ ಮೆಹಂದಿ? ಮಮ್ಮಿ, ನಿಂಗೆ ಇಷ್ಟನಾ ಮೆಹಂದಿ? ಏನು ಇಷ್ಟ ನಿಂಗೆ? ಪಪ್ಪ ವಾವ್ ಅಂತತಾ? ಯಾವುದು ಬ್ಯಾ? ಯಾವುದು? ಮೆಹಂದಿ ಹಾಕೊಂಡು ಇನ್ನೂ 10 ಮಿನಿಟ್ಸ್ ಆಗಿಲ್ಲ. ಮೆಹಂದಿ ಬೇಡ ಅಂತ ಇದೆಯಾ? ತೋರಿಸು. ಅದಕ್ಕೆ ನಾನು ನಿಂಗೆ ಈ ಥರ ಮೆಹಂದಿ ಹಾಕಿದ್ದು. ಹೆಂಗಿದೆ ಮೆಹಂದಿ? ಸೂಪರಾಗಿದೆಯಾ? ತೋರಿಸಿ ಸೂಪರ್ ಅಂತ ಹೇಳ. ಸೂಪರಾಗಿದೆಯಾ? ಯಾವ್ದು ಬೇಡ? ಮತ್ತೆ ಹಾಕಿಸ್ಕೊಂಡೆ ಮೆಹಂದಿನ? ನಾನು ತೆಗಿತೀನಿ. ನಿನ್ನ ಮೆಹಂದಿನ ಯಾಕೆ ಹಾಕಿಸ್ಕೊಂಡೆ? ಅದನ್ನು ಹೆಂಗೆ ಇವಾಗ ವಾಶ್ ಮಾಡೋದು? ಹೆಂಗೆ ಇದು ಹೆಂಗೆ ವಾಶ್ ಮಾಡೋದು ಹೇಳು? ಏನು ಹಾಕಿ ವಾಶ್ ಮಾಡಬೇಕು? ಹ್ಯಾಂಡ್ ವಾಶ್ ಬೇಡ, ಇದು ಮೆಹಂದಿ ಹಂಗೆ ಇರಲಿ, ಚೆನ್ನಾಗಿದೆ, ತೊಳಿಬೇಡ. ಹಾಂ, ಏನಾಕಿ ತೊಳಿಬೇಕು? ಜಿ ಹಾಕಿ ಉಜ್ಬೇಕಾ? ಜಿ ಹಾಕಿ ಹೆಂಗೆ ತೊಳಿಯೋದು ತೋರಿಸು. ಹಂಗೆ ತೊಳಿಬೇಕಾ? ವೈಫ್ ಸೀಮಂತ ಇತ್ತು ಊರಲ್ಲಿ, ಹಾಗಾಗಿ ಹೊರಟಿದ್ವಿ. ಹಾಗಾಗಿ ಕ್ಯಾಪು ಸಾಕ್ಸು ಎಲ್ಲ ಬೇಕಾಗಿತ್ತು. ತುಂಬ ಚಳಿ ಅಲ್ವಾ, ಹಾಗಾಗಿ ತರಿಸ್ಕೊಂಡೆ. ಆ್ಯಂಡ್ ಇವಾಗ ಊರಿಗೆ ಕೂಡ ಹೊರಟಿದ್ವಿ. ಆನ್ ದ ವೇ ಹೊರಡ್ತಾ ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಮಕ್ಕಳಿಗೆ ಅಂದ್ಬಿಟ್ಟು ಹೋಳಿಗೆ ಮನೆಯಲ್ಲಿ ಸ್ನ್ಯಾಕ್ಸ್ ತೊಗೊಳ್ತಾ ಇದ್ವಿ. ಆ್ಯಂಡ್ ಮಕ್ಕಳು ಅಲ್ಲಿ ಹೋದರೆ ಆಟೋಮೆಟಿಕ್ಕಾಗಿ ಚಾಕ್ಲೇಟ್ ಕೇಳ್ತಾರೆ. ಬಟ್ ನಂಗೆ ಬೇರೆ ಆಪ್ಷನ್ ಇರಲಿಲ್ಲ, ಕೊಡಿಸ್ಲೇಬೇಕಾಗಿತ್ತು. ಹಾಗಾಗಿ ಚಾಕ್ಲೇಟ್ ಕೂಡ ಕೊಡಿಸ್ಕೊಂಡು ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ.